ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ. ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 8 ಇಂದಿನ ಸಂಚಿಕೆಯಲ್ಲಿ ಭವಿಷ್ಯ ಬಗ್ಗೆ ಭುವನ್ ನೆನೆದು ಬೆಡ್ ಮೇಲೆ ಮಲಗಿ ತನ್ನ ಮನದಲ್ಲಿದ್ದ ನೋವನ್ನು ಹೊರಗೆ ಹಾಕ್ತಾನೆ. ಮುಂದೆ ಇಲ್ಲಿ ತ್ರಿಶೂಲ್ ತನ್ನ ಪಾಡಿಗೆ ಮಗು ನೋಡೋಕ್ಕೆ ಒಮ್ಮೆ ಭವಿಷ್ಯದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಮಗುನ ಜೊತೆಗೆ ಹಾಕೊಂಡು ಮಲಗಿದ್ದ ಭವಿಷ್ಯನ ನೋಡಿ ಸ್ವಾತಿ ಎಂದ. ಗುರು ಅವನ ಮಾತು ಕೇಳಿ ದಂಗಾದ. ಸರ್, ಅವರು ಭವಿಷ್ಯ, ಸ್ವಾತಿ ಮೇಡಮ್ ಅಲ್ಲ ಎಂದ. ತ್ರಿಶೂಲ್, ಶ್, ಎದ್ಬಿಡ್ತಾಳೆ ನನ್ನ ಸ್ವಾತಿ. ಅಮ್ಮ ಮಗು ಹೇಗೆ ಮಲಗಿದ್ದಾರೆ ನೋಡು ಎಂದು ಅಲ್ಬಿಡ್ತಾ ಹತ್ತಿರ ಹೋಗುತ್ತಿದ್ದವನನ್ನು ಗುರು, ಸರ್, ನೀವು ಈಗ ಹೋಗೋದು ಸರಿ ಇರಲ್ಲ, ಬನ್ನಿ ನಿಮ್ಮ ರೂಮ್ಗೆ ಬಿಡ್ತೀನಿ ಎಂದ. ಅದಕ್ಕೆ ತ್ರಿಶೂಲ್, ಗುರು ಏನು ತೊಂದರೆ ಮಾಡಲ್ಲ, ಮಗು ನೋಡ್ಕೊಂಡು ಹೋಗ್ತೀನಿ. ಈಗ ಸ್ವಾತಿ ನನ್ನ ಸ್ವಾತಿಯಾಗಿ ಉಳಿದಿಲ್ಲ ಅನ್ನೋದು ಗೊತ್ತು, ಐ ನೋ ಎಂದು ಹತ್ರ ಬಂದವನೇ ಭವಿಷ್ಯ ಅವನ ಕಣ್ಣಿಗೆ ಸ್ವಾತಿ ಥರ ಕಂಡಿದ್ದು ನೋಡಿ ಅವಳ ತೋಳಲ್ಲಿ ಹಾಕಿದ ಬ್ಯಾಂಡೇಜ್ ನೋಡಿ ಏನಾಯಿತು ಸ್ವಾತಿ ಎಂದು ಭವಿಷ್ಯ ಕೈ ಮುಟ್ಟಿದ. ಗುರು, ಸರ್ ಪ್ಲೀಸ್, ಅವರು ಸ್ವಾತಿ ಮೇಡಮ್ ಅಲ್ಲ ಎಂದ ಕೋಪದಲ್ಲಿ. ತಕ್ಷಣ ತ್ರಿಶೂಲ್ ಕೋಪದಲ್ಲಿ, ಏಯ್ ನೀನು ಯಾಕಿಲ್ಲಿದ್ಯಾ, ನಿನ್ನ ಕೆಲಸ ಅಲ್ಲಿ, ಇಲ್ಲೆಲ್ಲ ಅಲ್ಲ ಎಂದ. ಗುರು, ಸರ್ ಎಂದರು ಕೇಳದೆ ಭವಿಷ್ಯ ಭುಜ ಹಿಡಿದ ತ್ರಿಶೂಲ್. ಭವಿಷ್ಯ ಕಣ್ಬಿಟ್ಟು ನೋಡಿದ್ಲು. ತ್ರಿಶೂಲ್ ಕಣ್ಗಳು ಕೆಂಪಾಗಿತ್ತು. ಅವನು ನಿಂತಲ್ಲೇ ತೂರಾಡ್ತಾ ಇದ್ದ. ಮತ್ತೆ ಗಪ್ಪು ವಾಸನೆ ನೋಡಿ ಇವರು ಕುರ್ಕೊಂಡು ಬಂದಿದ್ದಾರೆ ಎಂದು, ಸರ್ ಏನು ಹೇಳಿ, ಮಗು ಮಲಗಿದೆ ಎಂದಳು. ತ್ರಿಶೂಲ್ ಗಾಬರಿಯಲ್ಲೇ ಸ್ವಾತಿ ಎಂದು ಬೆಡ್ ಮೇಲೆ ಕೂತಿದ್ದು ನೋಡಿ ಗಾಬರಿಯಲ್ಲಿ ಭವಿಷ್ಯ ತನ್ನ ದುಪ್ಪಟನ ಎತ್ಕೊಂಡು ಗುರುವಣ್ಣ ಎಂದು ಅವನ ಕಡೆ ನೋಡಿದ್ಲು. ಗುರು ಅಸಹಾಯಕ ಸ್ಥಿತಿಯಲ್ಲಿ ಅವಳನ್ನು ನೋಡಿ ನೀನು ಹೊರಗೋಗು ಎಂದ ಕಣ್ಣು ಸನ್ನೆಯಲ್ಲೇ. ಭವಿಷ್ಯ ಹೊರಗೋಗಕ್ಕೆ ನೋಡುವ ಹುಡುಗಿ ಕೈ ಹಿಡಿದವನನ್ನು ನೋಡಿ ಕೋಪ ಬಂದರೂ ತಾಳ್ಮೆ ತಂದುಕೊಂಡ್ಳು. ತಕ್ಷಣ ತ್ರಿಶೂಲ್, ಸ್ವಾತಿ ಎಲ್ಲೋಗ್ತಿದ್ಯಾ ಎಂದ. ಭವಿಷ್ಯ ಸಾಯಕ್ಕೆ ಎಂದಳು. ಗುರು ಗಂಭೀರವಾಗಿ ಅವಳ ಕಡೆ ನೋಡ್ದ. ಭವಿಷ್ಯ ಕಣ್ಣಲ್ಲೇ ಸುಮ್ಮನಿರು ಎನ್ನುವಂತೆ ಹೇಳಿ ಸಾಯಕ್ಕೆ ಹೋಗ್ತಿದ್ದೀನಿ ಎಂದಳು. ತ್ರಿಶೂಲ್ ಏನೋ ಎಂದ ತೊದಲೆತ ಗಾಬರಿಯಾಗಿ. ತಕ್ಷಣ ಭವಿಷ್ಯ, ಏನು ಈಗೆಲ್ಲ ಕುಡ್ಕೊಂಡು ಬಂದಿದ್ದೀರಲ್ಲ, ನಿಮಗೇನು ಅನ್ಸಲ್ವಾ, ಚಿಕ್ಕ ಮಗು ಇರುವ ಮನೆ ಹೇಗಿರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದಳು. ತಕ್ಷಣ ತ್ರಿಶೂಲ್ ತಲೆ ಬಗ್ಸಿ ಸಾರಿ ಸ್ವಾತಿ ಎಂದ ನಿಧಾನಕ್ಕೆ. ಇದನ್ನೆಲ್ಲ ಹೊರಗೆ ನಿಂತು ಮಾನಸ ಮತ್ತು ಅಶೋಕ್ ಇಬ್ಬರು ನೋಡ್ತಿದ್ರು. ತ್ರಿಶೂಲ್, ನಾನು ಕುಡಿಯಲ್ಲ, ನೀನು ಚೆನ್ನಾಗಿರಬೇಕು ಪ್ಲೀಸ್ ಎಂದ ಅವಳ ಕೈ ಹಿಡಿದು. ಭವಿಷ್ಯ, ಓಕೆ, ಸೊ ಇವಾಗ ಮಾಡಿರೋದಕ್ಕೆ ಪನಿಷ್ಮೆಂಟ್ ಆಗಬೇಕಲ್ವಾ, ಅದಕ್ಕೆ ಇವಾಗ ಹೊರಗೋಗಿ ನಿಮ್ಮ ರೂಮ್ನಲ್ಲಿ ಮಲಗಿ ಹೋಗಿ ಎಂದಳು. ತ್ರಿಶೂಲ್, ಸಾರಿ, ಇನ್ನು ಮುಂದೆ ಈಗೆಲ್ಲ ಬರಲ್ಲ ಎಂದ. ಭವಿಷ್ಯ ಎಂದು ಕೈನ ಹೊರಗೆ ತೋರಿಸಿದ್ಲು. ಹೊರಗೋಗಿ ಎನ್ನುವಂತೆ ಕೋಪದ ಮುಖ ಮಾಡಿ. ಅದನ್ನು ನೋಡಿದ ತ್ರಿಶೂಲ್ ತೋರಾಡ್ಕೊಂಡೆ ಸಾರಿ ಎಂದೇ ತನ್ನ ರೂಮ್ ಸೇರಿದ. ಗುರು ಅಲ್ಲೇ ಶಾಕ್ನಲ್ಲೇ ನಿಂತಿದ್ದ. ಇದನ್ನೆಲ್ಲ ನೋಡಿ ಭವಿಷ್ಯ, ಅಣ್ಣ ಎಂದಳು. ಗುರು ಎಚ್ಚರವಾಗಿ, ಭವಿಷ್ಯ ಏನೀಗೆ ಎನ್ನುವಂತೆ ಕೈ ತೋರಿದ. ಭವಿಷ್ಯ, ಅಣ್ಣ ಕುಡ್ದಿರೋರು, ಅವರಿಗೆ ಇವಾಗ ನಾವು ಏನೇ ಜಗಳ ಮಾಡಿದ್ರೂ ಗೊತ್ತಾಗಲ್ಲ. ಅದು ಅಲ್ಲದೆ ಅವರ ಕಣ್ಣಿಗೆ ಅವರ ಸ್ವಾತಿ ಕಂಡಂತೆ ಕಾಣ್ದಿದ್ದೀನಿ. ಅವರಿಗೆ ಈಗ ಸ್ವಾತಿ ಮೇಡಮ್ ಮೈಂಡ್ನಲ್ಲಿರೋದು. ಇವಾಗ ನಾನು ಭವಿಷ್ಯ ಅಂದರೂ ಗೊತ್ತಾಗಲ್ಲ. ಅದಕ್ಕೆ ಅವರು ಯಾರನ್ನು ಇಷ್ಟಪಡ್ತಾರೋ ಅವ್ರಿಗೆ ಏನು ಇಷ್ಟ ಆಗಲ್ವೋ ಹಾಗೆ ನಾನು ಹೇಳಿದೆ. ಸಾಮಾನ್ಯಕ್ಕೆ ಯಾವ ಹೆಣ್ಣು ಮಕ್ಕಳು ಕುಡಿಯೋದು ಇಷ್ಟಪಡಲ್ಲ, ಅದನ್ನೇ ನಾನು ಹೇಳಿದೆ. ಆದರೆ ಸ್ವಲ್ಪ ಹೊರಟಾಗಿ ಮಾತಾಡಿದೆ. ಈಗ ನೋಡಿ ಸುಮ್ಮನೆ ಹೋಗಿ ಮಲ್ಕೊಂಡ್ರು. ಬೆಳಗ್ಗೆ ಎದ್ದಾಗ ಇದೆಲ್ಲ ಏನೂ ನೆನಪಿರಲ್ಲ. ನಮ್ಮಪ್ಪ ಕೂಡ ಹಾಗೆ, ಅಮ್ಮ ತೀರೋಗಿದ್ದಾಗ ಹೀಗೆ ಮಾಡೋರಂತೆ. ಅಕ್ಕ ಅವಾಗಿನ್ನೂ ಚಿಕ್ಕವಳು, ಆಗ ಅವಳು ಹೀಗೆ ಎದುರಿಸಿ ಕಳಿಸೋಳಂತೆ. ಎಷ್ಟೇ ಆದರೂ ಪ್ರೀತಿ ಮಾಡಿ ಮದುವೆ ಆಗಿರೋರು, ಹೆಂಡ್ತಿ ಇನ್ನಿಲ್ಲ ಅಂತ ಗೊತ್ತಾದರೆ ಅವರಿಗೆ ಇನ್ನೆಷ್ಟು ನೋವಿರುತ್ತೋ. ಅವರು ಮನಸಾರೆ ಯಾರತ್ರನಾದರೂ ದುಃಖ ಹೇಳಿಕೊಂಡು ಹತ್ತಿರ ಹೀಗೆ ಇರಲ್ಲ. ಅವರ ಮನಸ್ಸಲ್ಲಿ
ತುಂಬ ದುಃಖ ಇದೆ ಅನಿಸುತ್ತೆ ಗುರು ಅಣ್ಣ ಎಂದು. ಸರಿ ಹೋಗಿ ನೀವು ಮಲಗಿ, ನಾನು ಲಾಕ್ ಮಾಡ್ಕೋತೀನಿ. ನೀವು ಸರ್ ರೂಮ್ನಲ್ಲೇ ಮಲಗಿದ್ರೆ ಬೆಟರ್ ಇರ್ತಿತ್ತು. ಯಾವಾಗ ಅವ್ರಿಗೆ ಹೊಟ್ಟೆ ಹಸಿವಾಗುತ್ತೋ ಯಾರಿಗೆ ಗೊತ್ತು. ಅಕಸ್ಮಾತ್ ಹೊಟ್ಟೆ ಹಸಿವು ಅಂದರೆ ಸ್ವಲ್ಪ ಊಟ ಕೊಟ್ಬಿಡಿ ಎಂದು ಗುಡ್ ನೈಟ್ ಎಂದಳು. ಗುರು ಎಂದು ಹೊರಗೋದ. ಭವಿಷ್ಯ ಬಾಗ್ಲಾಕೊಂಡ್ಳು. ಗುರು ಹೊರಗೋದಾಗ ಅಲ್ಲಿ ಅಶೋಕ್ ಮತ್ತೆ ಮಾನ್ಸ ನಿಂತಿದ್ದನ್ನು ನೋಡಿ ಮನೆಯಲ್ಲೇ ಮುಗೀತು ಇವತ್ತು, ಏನು ಮಾಡೋದು ಎಂದು. ಸರ್, ಮೇಡಮ್ ಎಂದ ತುಸು ತೊಲ್ಲುತ್ತಾ. ಅವರು ಭವಿಷ್ಯ ಹೇಳ್ದಂತೆ ಅವನ ರೂಮ್ನಲ್ಲೇ ಮಲಗು ಹೋಗು. ಮೊದಲೇ ಅವನು 2 ಸ್ಪೂನು ತಿಂದಿರೋದು. ಹೊಟ್ಟೆ ಹಶ್ವಂದ್ರೆ ಅವನಿಗೆ ಸ್ವಲ್ಪ ಊಟ ಕೊಟ್ಬಿಡು ಎಂದು ಅಲ್ಲಿಂದ ಹೋಗ್ತಾರೆ. ಗುರು ಸೀದಾ ಹೋಗಿ ತ್ರಿಶೂಲ್ ರೂಮ್ನಲ್ಲಿ ಮಲಗ್ತಾನೆ. ಅಶೋಕ್ ಮತ್ತು ಮಾನಸ ಬೆಡ್ ಮೇಲೆ ಕೂತು ಆ ಹುಡುಗಿಗೆ ಬಂದ ಯೋಚನೆ ನಮ್ಗೆ ಯಾಕೆ ಬರಲಿಲ್ಲ. ಅವಳು ಸತ್ತಾಗಿಂದನೂ ಒಂದು ಸಲನೂ ನಕ್ಕಿಲ್ಲ, ಹತ್ತಿಲ್ಲ. ಅವನ ದುಃಖನ ವರ್ಗಾಕೊಳ್ಳೋಕ್ಕೆ ಎಂದೂ ನಾವು ಹೆಗ್ಲು ಕೊಡಲಿಲ್ಲ. ಆ ಹುಡುಗಿ ಎಷ್ಟು ನೀಟಾಗಿ ಹೇಳಿ ಕಳಿಸಲಿಲ್ಲ. ನಾವು ಅವನು ಹಾಗೆಲ್ಲ ಹಾಡುವಾಗ ಬೈದು ಗಲಾಟೆ ಮಾಡ್ತಿದ್ವಿ ಎಂದ ಮಾನಸನ ನೋಡಿ ಅಶೋಕ್ರವರು, ಒಮ್ಮೊಮ್ಮೆ ನಾವು ಚಿಕ್ಕವರಿಂದಾನೂ ಕಲಿಬೇಕು ಮಾನಸ, ನೋಡೋಣ, ನನ್ನ ಯೋಚನೆ ಬೇರೆ ಇದೆ ಎಂದರು. ಭವಿಷ್ಯ ಹೇಳ್ದಂತೆ ತ್ರಿಶೂಲ್ ಅರ್ಧ ರಾತ್ರಿಯಲ್ಲೇ ಊಟ ಎನ್ನೋಕೆ ಶುರು ಮಾಡ್ದ. ಗುರು ಬೇಗ ಹೋಗಿ ಊಟ ತಂದು ಕೊಟ್ಟ. ನಶೆಯಲ್ಲೇ ತ್ರಿಶೂಲ್ ತಿಂದು ಹಾಗೆ ಮಲಗ್ದ. ಗುರು ಚಿಕ್ಕವಳಾದರೂ ತುಂಬ ತಿಳಿದುಕೊಂಡಿದ್ದಾಳೆ ನಮ್ಮ ತಂಗ್ಯವ ಎಂದುಕೊಂಡು ಸುಮ್ಮನಾದ. ಆಯ್ತಾ ತ್ರಿಶೂಲ್ ಬೆಳಿಗ್ಗೆ ಎಲ್ಲ ತಲೆನೋವು ಎಂದು ಎದ್ದೇ ಇರಲಿಲ್ಲ. ಭವಿಷ್ಯ ತಾನೆದ್ದು ಮಗುಗೆ ಸ್ನಾನ ಮಾಡಿಸಿ ತಿಂಡಿ ಮಾಡೋಕ್ಕೆ ಹೋಗುವ ಹುಡುಗಿ ನೋಡಿ ಮಾನಸ, ಭವಿಷ್ಯ ನಿಲ್ಲಮ್ಮ ಎಂದರು. ಭವಿಷ್ಯ, ಮೇಡಮ್ ಏನಾದರೂ ಬೇಕಾ ಎಂದು ಕೇಳಿದ ಹುಡುಗಿ ನೋಡಿ, ರಾತ್ರಿ ನಡೆದಿದ್ದಕ್ಕೆ ಸಾರಿ ಕೇಳಬೇಕು ಎನಿಸಿದ್ರು ನಮಗೇನು ಗೊತ್ತಿಲ್ಲದಂತೆ ಇರುವುದೇ ಸರಿ ಎಂದು ರೆಸ್ಟ್ ಮಾಡಲ್ವಾ ಎಂದರು. ಭವಿಷ್ಯ, ಪರವಾಗಿಲ್ಲ ಮೇಡಮ್, ಅಷ್ಟೇನೂ ನೋವಿಲ್ಲ ಎಂದು ಕಾಫಿ ತರ್ತೀನಿ ಇರಿ ಎಂದು ಹೋಗ್ತಾಳೆ. ಬಡವಳಾದರೂ ಗುಣ ಚೆನ್ನಾಗೇ ಇದೆ ಎಂದು ಹೋಗ್ತಾರೆ ಮಾನಸ ಅವರು. ಈತ ಜಯ ಕಿಚನ್ನಲ್ಲಿ ತಿಂಡಿಗಾಗಿ ರೆಡಿ ಮಾಡ್ತಿದ್ಲು. ಭವಿಷ್ಯ, ಅಕ್ಕ ಇಲ್ಲಿ ಯಾಕೆ ಒಬ್ಬರು ಅಡುಗೆಯವರನ್ನು ಇಟ್ಕೊಂಡಿಲ್ಲ ಎಂದಳು. ಜಯ, ಮೊದಲು ಇದ್ರು ಕಣಮ್ಮ, ಆದರೆ ಒಮ್ಮೆ ಅಶೋಕ್ ಸರ್ ಕೊಲೆ ಮಾಡೋಕ್ಕೆ ಊಟದಲ್ಲೇ ವಿಷ ಬೆರೆಸಿ ಕೊಟ್ಟಿದ್ದ. ಅದೃಷ್ಟವಶಾತ್ ಅವರು ಬದುಕಿದ್ರು. ಆದರೆ ಈ ತ್ರಿಶೂಲ್ ಸರ್ ಅಂಥವರ ಮಗಳನ್ನೇ ಜಪ ಮಾಡ್ತಾರೆ ಎಂದು ಗೊಣಕೊಂಡು ಕೆಲಸ ಮಾಡ್ತಿದ್ಲು. ಆ ಮಾತು ಕೇಳಿದ ಭವಿಷ್ಯ, ಅಂದರೆ ಸ್ವಾತಿ ಮೇಡಮ್ ಅಪ್ಪನೇ ಸರ್ಗೆ ವಿಷ ಹಾಕಿದ್ರಾ ಎಂದಳು ಆಶ್ಚರ್ಯದಲ್ಲಿ. ಭವಿಷ್ಯ ಮಾತು ಕೇಳಿದ ಜಯ ಸುತ್ತ ಒಮ್ಮೆ ನೋಡಿ, ಅವರು ನಮ್ಮ ಅಶೋಕ್ ಸರ್ ಸೋದರ ಮಾವ ಆಗಬೇಕು. ಅಶೋಕ್ ಸರ್ ಒಬ್ಬರೇ ವಾರಿಸ್ತಾರ ಈ ಆಸ್ತಿಗೆಲ್ಲ. ಆಗಿದ್ದಕ್ಕೆ ಅವನಿಗೆ ತಡೆಯೋಕ್ಕಾಗದೆ ಸ್ವಾತಿ ಮೇಡಮ್ನ ಚೂ ಬಿಟ್ಟ. ಕೊನೆಗೆ ಅವನು ಎಣಿಸ್ತಂತೆ ಈ ಪುರೋಹಿತ್ ಫ್ಯಾಮಿಲಿಲಿ ಎಲ್ಲರ ಮನಸ್ಸು ದೂರ ಹಾಗೆ ಮಾಡಿಬಿಟ್ಟ ಶಕುನಿ ಎಂದಳು ಕಣ್ ತುಂಬಿಕೊಂಡು. ಭವಿಷ್ಯ, ಅಂದರೆ ಆ ಹುಡುಗಿ ಮದುವೆ ಆದಮೇಲೆ ಎಲ್ಲಿ ಟಾರ್ಚರ್ ಕೊಟ್ರಾ ಎಂದಳು. ಜಯ, ಅವಳು ಮದುವೆ ಆಗಿ ಇಲ್ಲಿಗೆ ಯಾಕೆ ಬರ್ತಾಳೆ, ಅವಳ ಗಂಡನ ಮನೆಗೆ ಹೋದ್ಲು ಎಂದಳು. ಈ ಮಾತು ಕೇಳಿದ ಭವಿಷ್ಯ ತುಸು ಕನ್ಫ್ಯೂಸ್ನಲ್ಲಿ, ಇದೇನಿದು, ಸರ್ ಮದುವೆ ಆಗಿದ್ರು ಇನ್ಯಾರೋ ಹೆಂಡತಿ ಕನ್ವರ್ಸಿದ್ರಾ ಎಂದು ಊಹಿಸ್ಕೊಂಡು, ತುತು ಈ ಮಂಜ ಎಂಥ ಗಂಡ ಇರಬೇಕು ಎಂದುಕೊಂಡಳು. ಭವಿಷ್ಯ, ತ್ರಿಶೂಲ್ ಸರ್ ಹೆಂಡತಿ ಹೇಗೆ ಸತ್ರು ಎಂದಳು. ಜಯ ನಿಧಾನಕ್ಕೆ, ತ್ರಿಶೂಲ್ ಸರ್ಗೆ ಮದುವೆ ಆಗಿಲ್ಲ ಎಂದಳು. ಆ ಮಾತು ಕೇಳಿ ಭವಿಷ್ಯ, ಅಂದರೆ ಮಗು ಅಂದ್ಲು. ಅದಕ್ಕೆ ಜಯ, ಭವಿಷ್ಯ, ಅದೇ ಸ್ವಾತಿ ಮಗು. ಇವರು ಅವಳನ್ನು ಮರೆಯೋಕ್ಕಾಗಲಿಲ್ಲ. ಅದೇ ಟೈಮ್ಗೆ ಅವಳ ಪಾಪಕ್ಕೆ ತಕ್ಕ ಫಲ ಅಂತ ಒಂದು ಮಗು ಹೆತ್ತು ಸತ್ತೋದ್ಲು. ಅವಳನ್ನು ಮದುವೆ ಆದವನಿಗೆ ತ್ರಿಶೂಲ್ ಕಂಡ್ರೆ ಆಗಲ್ಲ. ಹೇಗೂ ಬೇರೆಯವರಿಂದ ತ್ರಿಶೂಲ್ ಮತ್ತು ಸ್ವಾತಿ ಇಬ್ಬರು ಪ್ರೀತಿ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಅದಕ್ಕೆ ಅವನು ಆ ಮಗು ಮುಖ ಕೂಡ ನೋಡಲಿಲ್ಲ. ಇನ್ನು ಸ್ವಾತಿ ಅಮ್ಮ ಇಲ್ಲ. ಅವರಪ್ಪ ಅಶೋಕ್ ಸರ್ಗೆ ಮಾಡಿದ ಅನ್ಯಾಯಕ್ಕೆ ಹಾರ್ಟ್ ಅಟ್ಯಾಕ್ ಇತ್ತಂತೆ. ಅವನು ಮಗಳು ಸತ್ತೋದ್ಲು ಅಂದಿದ್ದೆ ತಡ, ಅವನು ಸತ್ತದ. ಇನ್ನು ಮಗು ಯಾರು ನೋಡ್ಕೊಳ್ಳೋರು ಇಲ್ಲದೆ ಅನಾಥಾಶ್ರಮಕ್ಕೆ ಕೊಡಬೇಕು ಅಂದ್ಕೊಂಡಿದ್ರಂತೆ. ನಿಜ ಹೇಳ್ಬೇಕಂದ್ರೆ ಸ್ವಾತಿ ಎಣ ಸುಡೋಕ್ಕೂ ಯಾರು ಬಂದಿಲ್ಲ. ಅದನ್ನೆಲ್ಲ ನೋಡ್ಕೊಂಡಿದ್ದು ಇದೇ ತ್ರಿಶೂಲ್ ಸರ್. ಆವಾಗಿಂದ ಮಗು ನಂದು ಅಂತ ಈ ಮನೆಗೆ ತಗೊಂಡು ಬಂದರು. ಅವತ್ತು ತ್ರಿಶೂಲ್ ಸರ್ಗೆ ಇನ್ನೊಂದು ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕಂತ ಅವತ್ತೇ ಹೆಣ್ಣಿನವರನ್ನ ಅಶೋಕ್ ಸರ್ ಕರೆಸಿದ್ರು ಮನೆಗೆ. ತ್ರಿಶೂಲ್ ಸರು
ಮಗು ಕೈಯಲ್ಲೇ ಇಟ್ಕೊಂಡು ಬಂದರು. ಅದೇ ಸಮಯಕ್ಕೆ ಅಶೋಕ್ ಸರ್, ಬೇಕಾದರೆ ಮಗುನ ಬೆಳೆಯೋಕೆ ಏನು ಬೇಕಾದರೂ ನಾನು ಮಾಡ್ತೀನಿ, ನೀನು ಇಲ್ಲಿ ಇಟ್ಕೊಳ್ಬೇಡ ಅಂದರು. ತ್ರಿಶೂಲ್ ಸರ್ ಅದಕ್ಕೆ ಒಪ್ಪಲಿಲ್ಲ. ಆವತ್ತು ಮದುವೆ ಆಗಬೇಕು ಅಂತ ಬಂದಿದ್ದ ಹುಡುಗಿ ಇದನ್ನೆಲ್ಲ ನೋಡಿ ಮದುವೆನ ಕ್ಯಾನ್ಸಲ್ ಮಾಡಿಸಿದ್ರು. ಆವತ್ತು ಅಶೋಕ್ ಸರ್ ತ್ರಿಶೂಲ್ ಸರ್ ಮೇಲೆ ಕೈ ಮಾಡಿದ್ರು. ಆವತ್ತಿಂದ ಅಪ್ಪ ಮಕ್ಕಳ ಮಧ್ಯೆ ಮಾತಿಲ್ಲ. ಎಷ್ಟೊತ್ತು ಜಯ ಮಾತು ಕೇಳಿದ ಭವಿಷ್ಯ, ಆದರೂ ಸರ್ ನಿಧಾನಕ್ಕೆ ಕೂರಿಸಿ ಮಾತಾಡಬೇಕಿತ್ತು ಎಂದಳು. ಜಯ, ಇಲ್ಲ ಭವಿಷ್ಯ, ಇದರಲ್ಲಿ ನಿಜವಾಗ್ಲೂ ಸ್ವಾತಿ ಪ್ರೀತಿಸೇ ಇಲ್ಲ. ಆಸ್ತಿ ಹೊಡೆಯೋಕೆ ನಾಟಕ ಮಾಡಿದ್ರು. ಕೊನೆಗೆ ಇಬ್ಬರು ಮಕ್ಕಳು ಹೆಸರಲ್ಲೂ ಒಂದೊಂದು ಕಂಪನಿ, ಮತ್ತೆ ಈ ಮನೆ ಬಿಟ್ಟು ಇನ್ನು ಮಿಕ್ಕ ಆಸ್ತಿ ಎಲ್ಲ ಅಬಲಾಶ್ರಮ, ಮತ್ತೆ ಅವರ ತಾಯಿ ಹೆಸರಲ್ಲಿ ಇದೆಯಲ್ಲ, ಅದೇ ನೀನು ಇದೆಯಲ್ಲ ಆ ಆಶ್ರಮಕ್ಕೆ ಬರಿತೀನಿ, ಯಾರಿಗೂ ಈ ಆಸ್ತಿನ ಕೊಡಲ್ಲ, ಇದೆಲ್ಲ ನಾನು ಮಾಡಿಕೊಂಡು ಬಂದಿರೋದು ಎಂದು ಅಶೋಕ್ ಸರ್ ಹೇಳಿದ ಒಂದು ಸತ್ಯ ಸೋದರ ಮಾವನಿಂದ ಮುಳುಗಬೇಕಾಗಿದ್ದ ಪುರೋಹಿತ್ ಫ್ಯಾಮಿಲಿನ ಅವರ ಜಾಣ್ಮೆಯಿಂದ ಎಲ್ಲ ಕಾಪಾಡಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಅವರು ಕಷ್ಟಪಟ್ಟಿದ್ದಾರೆ. ಇನ್ನು ಆಸ್ತಿ ಸಿಗಲ್ಲ ಅಂತ ಗೊತ್ತಾದಾಗ ಒಬ್ಬ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಆದಲು ಸ್ವಾತಿ. ತ್ರಿಶೂಲ್ ಸರ್ ಹತ್ರ ನಿಮ್ಮಪ್ಪ ನನ್ನ ಒಪ್ಕೊಂಡಿಲ್ಲ ಎಂದು ಏನೇನೋ ತಲೆಗೆ ತುಂಬಿದ್ಲು ಅಷ್ಟೇ. ಎಲ್ಲ ಮುಗಿದೋಯ್ತು. ಕೆಟ್ಟ ಬುದ್ಧಿ ಅವರಿಗೆ ಸರಿಯಾದ ಪಾಠ ಆದರೂ ಈ ತ್ರಿಶೂಲ್ ಸರ್ ಮಾತ್ರ ಅಪ್ಪ ಆಸ್ತಿ ಆಸೆಗೆ ನನ್ನ ಪ್ರೀತಿನ ದೂರ ಮಾಡಿದ್ರು ಅಂತ ಹೀಗೆ ಕುಡ್ಕೊಂಡು ಬಂದಾಗೆಲ್ಲ ಸ್ವಾತಿ ಅಂತ ಕನ್ವರ್ಸುತ್ತಾ ಮಾತಾಡ್ತಾರೆ. ಅವತ್ತು ಇವ್ರು ಹೇಳಿದ್ದು ಮಗು ನೋಡ್ಕೊಳ್ಳೋಕ್ಕೆ ಅಂದಾಗಲೂ ನನಗೆ ಇದೇ ಬೇಜಾರಾಗಿದ್ದು. ಅದಕ್ಕೆ ಈ ಸರ್ಕಂಡ್ರೆ ಸ್ವಲ್ಪ ಎಲ್ಲರೂ ಹೆದರ್ತಾರೆ. ಮೊದಲು ಈಗಿರಲಿಲ್ಲ ಬಹುಶಃ. ಎಷ್ಟು ನಗು ಗೊತ್ತಾ, ನಮ್ಮ ಸರ್ ಯಾವತ್ತೂ ನಮ್ಮನ್ನು ಮನೆ ಕೆಲಸದವ್ರು ಅಂತ ಟ್ರೀಟ್ ಮಾಡಿಲ್ಲ. ಊಟ ಬಟ್ಟೆಗೆ ಅಪ್ಪನ ಥರನೇ ಧಾರಾಳ ಇವರು. ಆದರೆ ಅವರಿಗೆ ಅಶೋಕ್ ಸರ್ ಅಂದರೆ ಆಗಲ್ಲ, ಕೋಪ ಮಾಡ್ಕೋತಾರೆ. ಮೊದಲಿದ್ದ ತ್ರಿಶೂಲ್ ಸರ್ ಅಂದರೆ ಎಲ್ಲರಿಗೂ ತುಂಬ ಪ್ರೀತಿ. ಅವರಂದರೆ ಗತ್ತು ಗಾಂಭೀರ್ಯ. ಹಾಗೆ ಎಲ್ಲರೂ ಹೇಳೋರು ಅಶೋಕ್ಗೆ ತಕ್ಕ ಮಗ ಅವರು, ಮುಂದೆ ಇವನೇ ಎಲ್ಲ ನಿಭಾಯಿಸ್ತಾರೆ ಅಂತ. ಆದರೆ ಇವತ್ತು ಅದೇ ಜನಗಳು ಅಶೋಕ್ ಸರ್ನ ನೋಡಿ ಗೇಲಿ ಮಾಡೋ ಹಾಗೆ ಮಾಡಿಬಿಟ್ರು ಈ ತ್ರಿಶೂಲ್ ಸರ್. ಯಾರಾದರೂ ಒಂದೇ ಮನೆಯವ್ರ ಮೇಲೆ ದ್ವೇಷಗಾರ್ತಾರ? ಇವರ ಅಪ್ಪನ ವಿರುದ್ಧ ಟೆಂಡರ್ ಫೈಲ್ ಮಾಡ್ತಾರೆ ಗೊತ್ತಾ? ಅವ್ರಿಗೆ ಎಷ್ಟೋ ಕಾಂಟ್ರಾಕ್ಟ್ನ ಕೈ ತಪ್ಪಿ ಹೋಗುವಂತೆ ಮಾಡಿದ್ದು ಅದು ತ್ರಿಶೂಲ್ ಸರ್ ಮಾಡಿದ್ರೆ ಪರವಾಗಿಲ್ಲ, ಅದೇ ಬೇರೆ ಕಂಪನಿಗಳಿಗೆ ಕೊಡಿಸ್ತಾರೆ ಗೊತ್ತಾ? ಪಾಪ ಅಶೋಕ್ ಸರ್ ಇಷ್ಟು ವಯಸ್ಸಾದರೂ ತುಂಬ ಕಷ್ಟಪಡ್ತಾರೆ. ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ ಎಂದು ಜೋರಾದ ನಿಟ್ಟುಸಿರನ್ನ ಬಿಟ್ಲು. ಎಂದಿನಂದೇ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.